ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಪರಿವರ್ತಿಸ್ಕೊಂಡು ಜ್ಯೂಸ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಮೊರಬ್ಬ ಆಗಿರ್ಬೋದು, ಅಥವಾ ಕ್ಯಾಂಡಿ ಇತ್ಯಾದಿ ಇತ್ಯಾದಿ ಈ ಒಂದು ಉಪ ಉತ್ಪನ್ನಗಳನ್ನ ನಾನು ಮಾಡಿಕೊಂಡು ಮಾರಾಟವನ್ನು ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಿನಲ್ಲಿ ಈ ಒಂದು ಕೃಷಿ ಮೇಳಗಳಿರ್ಬೋದು, ತೋಟಗಾರಿಕೆ ಮೇಳಗಳು, IIHR ನಡೆಸ್ತಕ್ಕಂಥ ತೋಟಗಾರಿಕೆ ಮೇಳಗಳಿರ್ಬೋದು, ಸ್ವದೇಶಿ ಮೇಳಗಳಿರ್ಬೋದು, ಆಗ ಅಲ್ಲಲ್ಲೇ ನಡೀತಕ್ಕಂತಹ ಪರಿಷೆಗಳು ಅಥವಾ ಏನು ಈವೆಂಟ್ಸ್ಗಳಂತ ಹೇಳ್ತೀವಿ, ಅಲ್ಲೆಲ್ಲ ನನ್ನ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಡ್ತೀನಿ. ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರ್ತದೆ. ಯಾಕೆಂದರೆ ಸಾವಯವ ಪದಾರ್ಥಗಳಾದ್ರಿಂದ, ಯಾವುದೇ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ನನ್ನ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಯೂ ಸಹ ಬರ್ತಾ ಇದೆ. ಇದಕ್ಕಾಗಿ ಯಂತ್ರೋಪಕರಣಗಳನ್ನು ಬಳಸಿ ನಾನು ಈ ಒಂದು ಜ್ಯೂಸ್ ಮಾಡ್ತಕ್ಕಂಥ, ಪೌಡ್ರ್ ಮಾಡ್ತಕ್ಕಂತಹ ಒಂದು ಚಟುವಟಿಕೆಯಲ್ಲಿ, ಅಂದರೆ ಮೌಲ್ಯವರ್ಧನೆಯನ್ನು ಮಾಡ್ತಕ್ಕಂಥ ಚಟುವಟಿಕೆಯಲ್ಲಿ ತೊಡಗಿದ್ದೀನಿ. ಜಾಮೂನ್ ಪಲ್ಪರ್ ಮಿಷಿನ್, ಆಮ್ಲ जूसर मशीन। तो इसको आप कैसे सेल करते हैं, ये जो ये जामुन का? सर ये 300 to 400 पर लीटर प्योर जामुन जूस। ये इसका बेनिफिट क्या है सर? फॉर ಐರನ್ ಡಿಫಿಷಿಯನ್ಸಿ ಪರ್ಸನ್ಸ್ ತುಂಬಾ ಅಂದ್ರೆ ಹಿಮೋಗ್ಲೋಬಿನ್ ಇದನ್ನ ಪ್ರಮಾಣವನ್ನು ಹೆಚ್ಚಿಸ್ತಕ್ಕಂಥ ಒಂದು ಶಕ್ತಿ ಇರೋದ್ರಿಂದ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಅಂತಹವರು ಬಳಸ್ತಾ ಇದ್ದಾರೆ. ಕಣ್ಣಿನ ದೃಷ್ಟಿಗೆ ಪ್ರತಿಯೊಂದಕ್ಕೂ ಇದು ಸಹ ಒಳ್ಳೇದಾಗುತ್ತೆ. ಸರ್ ನಮಸ್ಕಾರ, ಗುಡ್ ಆಫ್ಟರ್ನೂನ್, ಹಿಂದಿ ಮೇ ನಮಸ್ತೆ. ನಮಸ್ಕಾರ ಸರ್. ನನ್ನ ಹೆಸರು ರಾಮನಂಜಯ್ಯ ಅಂತ. ಪಿತ್ರಾರ್ಜಿತ ಜಮೀನಿದು. ಈ ಜಮೀನಲ್ಲಿ ನಾನು ಈಗ 22 ವರ್ಷಗಳ ಹಿಂದೆ ಹಣ್ಣಿನ ಗಿಡಗಳನ್ನ ನನ್ನ ತೋಟದಲ್ಲಿ ಬೆಟ್ಟದ ನೆಲ್ಲಿ, ಸಪೋಟ, ತೆಂಗು, ಮತ್ತೆ ಮಾವು, ಹಲಸು, ಮತ್ತೆ ಈ ಒಂದು ತೇಗದ ಮರಗಳು ಸಹ ಅರಣ್ಯ ಬೆಳೆಗಳಾಗಿ ನಮ್ಮ ತೋಟದ ಸುತ್ತ ಬಾರ್ಡರ್ ಕ್ರಾಪ್ ಆಗಿದೆ. ಮತ್ತೆ ಇದು ಈಗಾಗಲೇ 22ನೇ ವರ್ಷದ ಒಂದು ಮರಗಳು. ಜೊತೆಗೆ ನಾನು ಅಲ್ಲಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಇದೊಂದು ಸಂಪೂರ್ಣ ಸಾವಯವ ತೋಟವಾಗಿದೆ. ಯಾಕೆಂದ್ರೆ ನಾನು ಯಾವುದೇ ರಾಸಾಯನಿಕಗಳನ್ನ ನನ್ನ ತೋಟಕ್ಕೆ ಬಳಸ್ತಾ ಇಲ್ಲ. ನೈಸರ್ಗಿಕವಾಗಿಯೂ ಕೆಲವೊಮ್ಮೆ ನಾನು ಬೇಸಾಯವನ್ನು ಮಾಡ್ತೀನಿ, ಯಾವುದೇ ಗೊಬ್ಬರಗಳನ್ನು ಹಾಕಲ್ಲ. ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಮರ ಗಿಡಗಳು ತುಂಬಾ ಜಾಸ್ತಿ ಆದಂತ ಕಾರಣದಿಂದಾಗಿ ನನ್ನ ತೋಟದಲ್ಲಿ ಪೈಪೋಟಿ ಆಗಿದೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಈ ಒಂದು ತಿಪ್ಪೆ ಗೊಬ್ಬರ ಅಂದರೆ ಸಗಣಿ ಗೊಬ್ಬರಗಳನ್ನು ನಾನು ತೆಗೆದುಕೊಂಡು, ಅಂದರೆ ಕೊಂಡುಕೊಂಡು ನನ್ನ ಜಮೀನಲ್ಲಿ ಈ ವರ್ಷ ಬಳಸಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ತೋಟದಲ್ಲಿ ಸಂಪೂರ್ಣವಾಗಿ ಈ ಒಂದು ಸಾವಯವ ಒಂದು ತೋಟವಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಮತ್ತು ನಾನಿಲ್ಲಿ ಯಾವುದೇ ಕೃಷಿ ತ್ಯಾಜ್ಯಗಳನ್ನು ಸುಡೋದಿಲ್ಲ ನನ್ನ ಜಮೀನಲ್ಲಿ. ಯಾಕೆಂದರೆ ಇಲ್ಲೇ ನೀವು ನೋಡ್ತಾ ಇದ್ದೀರಿ, ಪಕ್ಕದಲ್ಲೇ ಗರಿಗಳನ್ನು ಗುಡ್ಡೆ ಹಾಕಿದ್ದೀನಿ ನೋಡಿ. ಅಂದರೆ 10 ಕಡೆಗಳಲ್ಲಿ ನಾನು ಈ ರೀತಿ ಗರಿಗಳನ್ನು ಒಂದು ಕಡೆ ಸಂಗ್ರಹಿಸಿಟ್ಟು ಅದನ್ನು ಪುಡಿಯನ್ನು ಮಾಡಿ, ಅಂದರೆ ಈ ಒಂದು ಶೆಡ್ಡರ್ ಅಂತ ಬರ್ತದೆ, ಕೋಕೋನಟ್ ಶೆಡ್ಡರ್ಸು, ಅದರಲ್ಲಿ ನಾನು ಪುಡಿಯನ್ನು ಮಾಡಿ ಅದನ್ನು ಸಹ ಸಾವಯವ ಗೊಬ್ಬರವಾಗಿ ಮತ್ತು ಎರೆಹುಳು ಗೊಬ್ಬರವಾಗಿ ಪರಿವರ್ತಿಸ್ಕೊಂಡು ನಾನು ನನ್ನ ಜಮೀನಿಗೆ ಹಾಕ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನು ಸಹ ಯಾವ ಒಂದು ಕೃಷಿ ತ್ಯಾಜ್ಯಗಳನ್ನು ಸುಡದೆ ನನ್ನ ಜಮೀನಲ್ಲಿ ಬಳಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ತೋಟಕ್ಕೆ ನಾನು ನೀರಾವರಿ ಸೌಲಭ್ಯವಾಗಿ ಈ ಬೋರ್ವೆಲ್ ಇದೆ ಸೌಲಭ್ಯಕ್ಕೆ. ಆ ಬೋರ್ವೆಲ್ನಿಂದ ನಾನೇನು ಮಾಡಿದ್ದೀನಿ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ಹನಿ ನೀರಾವರಿ ವಿಧಾನವನ್ನು ಅಳವಡಿಸ್ಕೊಂಡು ಪ್ರತಿ ಗಿಡಕ್ಕೂ ನಾನು ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ಮರಗಿಡಗಳಿಗೆ ನಾನು ಹನಿ ನೀರಾವರಿ ಮೂಲಕ ನೀರನ್ನು ಪೂರೈಕೆ ಮಾಡಿಕೊಂಡು ಬೇಸಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನಲ್ಲಿ ತೆಂಗು ನಂತರ ಹಾಕ್ತೆ, ಹೀಗೆ 12-13 ವರ್ಷಗಳ ತೆಂಗಿದೆ. ಈ ಮೊದಲು ಪ್ರಾರಂಭ ಮಾಡಿದ್ದು ನಾನು ಬೆಟ್ಟದ ನೆಲ್ಲಿ ಮತ್ತು ಸಪೋಟದಿಂದ. ಆ ನಂತರ ಈ ಮರಗಿಡಗಳು 30-40 ವರ್ಷಗಳ ನಂತರ ಸಂಪೂರ್ಣ ವಯಸ್ಸಾಗಿ ಅವು ಫಲವನ್ನು ಸರಿಯಾಗಿ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ, ಮಧ್ಯೆ ತೆಂಗನ್ನು ಈಗ ಬೆಳೆಯಾಗಿ, ಅಂದರೆ ಮುಖ್ಯ ಬೆಳೆಯಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಬೆಣ್ಣೆಹಣ್ಣಿನ ಮರ. ನಾನು ಕೊಡಗಿನಲ್ಲಿ ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಸ್ವಂತ ಮನೆ ಇತ್ತು. ಆ ಮನೆಯ ಹಿತ್ತಲಿನಲ್ಲಿ ಒಂದು 2-3 ಈ ಒಂದು ಬೆಣ್ಣೆಹಣ್ಣಿನ ಮರಗಳನ್ನು ಬೆಳೆಸ್ಕೊಂಡಿದ್ದೆ. ಇದನ್ನು ನಾವು ಇದು ಚೆನ್ನೈನ ಅಂದರೆ ಕೊಡೈಕೆನಾಲ್ನಿಂದ ತಂದಂತಹ ಒಂದು ವೆರೈಟಿ, ತುಂಬ ಒಳ್ಳೆಯ ಒಂದು ಹಣ್ಣಿನ ಗಿಡ, ಅಂದರೆ ಬೆಣ್ಣೆ ಹಣ್ಣಿನ ಗಿಡ. ಇದು ಸುಮಾರು ಒಂದು ಹಣ್ಣು
400ರಿಂದ 500 ಗ್ರಾಮ್ ಬರ್ತದೆ. ಇನ್ನು ಇದು ಎಳೆಯ ಕಾಯಿಗಳಾದ್ರಿಂದ ಇನ್ನೂ ದಪ್ಪ ಆಗ್ತದೆ. ಮತ್ತು ಈ ವರ್ಷ ಬರಗಾಲ ಆದ್ದರಿಂದ ಮಳೆ ಸರಿಯಾಗಿ ನಮಗೆ ನಡೆಸ್ಕೊಟ್ಟಿಲ್ಲ, ಹಾಗಾಗಿ ಫಸಲು ತುಂಬ ಕಡಿಮೆ ಇದೆ. ಹೂವೆಲ್ಲ ಉದುರೋಯ್ತು ದೆಗೆಗಾಗಿ. ಆದರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು 50ರಷ್ಟು ಹಣ್ಣುಗಳು ಈ ಮರದಲ್ಲಿ ಇದೆ. ಈಗಾಗಲೇ ಹೇಳ್ದಾಗೆ ನಾನು ಯಾವುದೇ ಕೃಷಿ ತ್ಯಾಜ್ಯಗಳನ್ನು ಸುಡೋದಿಲ್ಲ ಅಂತ ಹೇಳಿದೆ. ನೋಡಿ, ಕಳೆದ ವರ್ಷ ನನ್ನ ಅಂದರೆ ಬೇರೆಯವರ ಜಮೀನಿನ ಪಕ್ಕದಲ್ಲಿ ಇರ್ತಕ್ಕಂಥ ಬೇರೆಯವ್ರ ಜಮೀನಿದೆ, ಅಲ್ಲಿ ದನಕರುಗಳ ಹಾವಳಿ ಜಾಸ್ತಿ ಆಗ್ತದೆ ನನ್ನ ತೋಟಕ್ಕೆ ಅಂತ ನಾನೇನು ಮಾಡಿದೆ, ಹಾರಕವನ್ನು ಹಾಕಿದೆ. ಹಾರಕ ಅಂದರೆ ಕೋಡೋ ಮಿಲೆಟ್ ಅಂತ ಹೇಳ್ತೀವಿ. ಆ ಕೋಡೋ ಮಿಲೆಟ್ ಅಂದರೆ ಸಿರಿಧಾನ್ಯಗಳ ಗುಂಪಿಗೆ ಸೇರಿದಂಥ ಒಂದು ಧಾನ್ಯ, ಅದು ಹಾರಕ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಆ ಹಾರಕವನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಬಂದಂತಹ ಈ ತ್ಯಾಜ್ಯ ಅಂದರೆ ಹುಲ್ಲು ಏನಿದೆ, ಅದನ್ನು ನಾನು ವೇಸ್ಟ್ ಆಗೋದಕ್ಕೆ ಬಿಡಲಿಲ್ಲ. ದನಕರುಗಳು ತಿಂದು ಹಾಗೂ ಮಿಕ್ಕಂತಹ ಈ ಹುಲ್ಲನ್ನು ನಾನು ಇಲ್ಲಿ ಸಂಗ್ರಹಿಸಿಟ್ಕೊಂಡಿದ್ದೀನಿ. ಈ ಹುಲ್ಲನ್ನು ನಾನು ಎರೆಹುಳು ಗೊಬ್ಬರಕ್ಕಾಗಿ ಬಳಸ್ಕೊಳ್ತಕ್ಕಂತಹ ಒಂದು ಏರ್ಪಾಡನ್ನು ಮುಂದೆ ಮಾಡ್ಕೊಳ್ತೀನಿ. ಎರೆಹುಳು ಗೊಬ್ಬರಕ್ಕಾಗಿ ಇದನ್ನು ಸಂಗ್ರಹಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲೇ ಬೆಳೆದಿರ್ತಕ್ಕಂಥದ್ದು ಅಂದರೆ ಇದು ಲಾವಂಚ. ನನ್ನ ತೋಟದಲ್ಲಿ ಎಲ್ಲ ಬೆಳೆಗಳು ಇರಲಿ, ಈ ಒಂದು ಬಯೋಡೈವರ್ಸಿಟಿ ಕಾಪಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಈ ಒಂದು ಲಾವಂಚ ಇದೆ. ಲಾವಂಚ ಸುಮಾರು ಒಂದು 4-6 ಕಡೆಗಳಲ್ಲಿ ಲಾವಂಚವನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಹಾಗೆಯೇ ಸಿಟ್ರೋನೆಲ್ಲ ಅಂದ್ಬಿಟ್ಟು ನಿಂಬೆ ಹುಲ್ಲು ಇದು. ಈ ಒಂದು ಗಿಡವೂ ಸಹ ಇಲ್ಲಿ ನಮ್ಮಲ್ಲಿ ಇದೆ, ಅದು ಒಂದು 4-6 ಕಡೆಗಳಲ್ಲಿ ಇದೆ. ಇಲ್ಲಿ ನನ್ನ ಉದ್ದೇಶ ಇಷ್ಟೇ, ಬಯೋಡೈವರ್ಸಿಟಿ, ನೆರಳಿನಿಂದ ಕೂಡಿರ್ತಕ್ಕಂತಹ ತುಂಬ ಈ ಒಂದು ವಾತಾವರಣದ ಹಿತಕರವಾದಂಥ ಸಮತೋಲಿತ ಒಂದು ವಾತಾವರಣ ನಮ್ಮ ಈ ಒಂದು ತೋಟದಲ್ಲಿ ಕಾಣ್ತಾ ಇದ್ದೀವಿ. ನೆರಳು ಚೆನ್ನಾಗಿದೆ. ನನ್ನ ತೋಟಕ್ಕೆ ಯಾರೇ ಬಂದರೂ ಸಹ ಖುಷಿ ಪಡ್ತಾರೆ. ನನಗೆ ಮುಖ್ಯವಾಗಿ ಆದಾಯಕ್ಕಿಂತ ಮುಖ್ಯವಾಗಿ ಮರಗಿಡಗಳನ್ನು ಬೆಳೆಸಿ ನಮ್ಮ ವಾತಾವರಣದಲ್ಲಿ ಏನು ಸಮತೋಲನ ಆಗಬೇಕು ಆ ಸಮತೋಲನವನ್ನು ಕಾಪಾಡಬೇಕು ಅಂತಕ್ಕಂಥ ಉದ್ದೇಶವೇ ನನ್ನದಾಗಿದೆ. ನೋಡಿ, ಈ ಒಂದು ಕ್ಯಾಡ್ಬರೀಸ್ ಕಂಪನಿಯವರು ಈ ಕೋಕೋ ಗಿಡಗಳನ್ನು ಕೊಟ್ಟಿದ್ರು. ಪರ್ಸಲನ್ನು ಅಂದರೆ ಕಾಯಿಗಳನ್ನು ಬಿಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಕೋಕೋ ಕಾಯಿಗಳು ನಮ್ಮ ತೋಟದಲ್ಲಿ ಬಿಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀನಿ. ಇಂತಹ ಸುಮಾರು 130 ತೆಂಗಿನ ಮರಗಳಿದೆ. ಆದರೆ ಎಲ್ಲ ತೆಂಗಿನ ಮರಗಳು ಇವಾಗ ಫಸಲನ್ನು ಕೊಡ್ತಾ ಇಲ್ಲ. ಹಂತ ಹಂತವಾಗಿ ಕೆಲವು ಇನ್ನೂ ವಯಸ್ಸಾಗಿಲ್ಲ. ಹಂತವಾಗಿ ನಾನು ಹಾಕ್ಕೊಂಡಿದ್ರಿಂದ ಫಸಲನ್ನು ಕೆಲವು ಬಿಡ್ತಾ ಇವೆ. ಒಂದು 40ರಿಂದ 50 ಮರಗಳು ಫಸಲನ್ನು ಕೊಡ್ತಾ ಇವೆ. ಇನ್ನು ಉಳಿದಂಥವುಗಳು ಈಗ ಫಸಲಿಗೆ ಬರ್ತಾ ಇವೆ. ಹಾಗಾಗಿ ಇದು ನಮಗೆ ಅಂದರೆ ಮೇಜರ್ ಆಗಿ ಆದಾಯವನ್ನು ತಂದು ಕೊಡ್ತಕ್ಕಂಥ ಒಂದು ಬೆಳೆ ಅಂದರೆ ನನ್ನ ತೋಟದಲ್ಲಿ ತೆಂಗು, ಸಪೋಟ ಮತ್ತು ಬೆಟ್ಟದ ನೆಲ್ಲಿ, ಇವು ಮೇಜರ್ ಕ್ರಾಪ್. ಜೊತೆಗೆ ಇನ್ನೊಂದು ಮೇಜರ್ ಕ್ರಾಪ್ ನನ್ನಲ್ಲಿ ಇದೆ, 7 ಮರಗಳು. ಅಂದರೆ ಜಂಬು ನೇರಳೆ ನಾನು ಹೆಚ್ಚು ಪ್ರಮಾಣದಲ್ಲಿ ಬೆಳಿತೀನಿ. ಅಂದರೆ ನೇರಳೆ ಹಣ್ಣಿನ ಮರಗಳು 7 ಇವೆ. ಅವು ಈಗಾಗಲೇ ಸುಮಾರು 22 ವರ್ಷಗಳ ಮರಗಳು. ಅತ್ಯಂತ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಒಂದು ಮರಗಳು ಅವಾಗಿವೆ. ಸುಮಾರು ಒಂದು ಮರದಿಂದ ನಾನು 2ರಿಂದ 3 ಕ್ವಿಂಟಲ್ನಷ್ಟು ಹಣ್ಣುಗಳನ್ನು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಹಣ್ಣುಗಳನ್ನು ನಾನು ನೇರವಾಗಿ ಮಾರಾಟ ಮಾಡೋದಿಲ್ಲ, ಆದರೆ ನನ್ನದೇ ಆದಂತಹ ಒಂದು ಈ ಮೌಲ್ಯವರ್ಧನೆ ಮಾಡ್ತಕ್ಕಂತಹ ಒಂದು ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀನಿ. ನೇರಳೆ ಹಣ್ಣಿನ ಮೌಲ್ಯವರ್ಧನೆ ಅಂದರೆ ಜ್ಯೂಸ್ ಆಗಿ ಪರಿವರ್ತನೆ ಮಾಡ್ಕೊಳ್ತೀನಿ. ಬೀಜಗಳನ್ನು ಒಣಗಿಸಿ ಅದರಿಂದೂ ಸಹ ಈ ಒಂದು ಮಧುಮೇಹಿಗಳಿಗೆ ಆ ಒಂದು ಬೀಜದ ಪೌಡರ್ಗಳನ್ನು ನಾನು ಡ್ರೈಯರ್ನಲ್ಲಿ, ಅಂದರೆ ಎಲೆಕ್ಟ್ರಿಕ್ ಡ್ರೈಯರ್ ಇದೆ, ಅದರಲ್ಲಿ ನಾನು ಡ್ರೈಯರ್ನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಬೆಟ್ಟದ ನೆಲ್ಲಿಯಿಂದಲೂ ಅಷ್ಟೇನೆ ಇದೊಂದು NA7 ಅಂತಕ್ಕಂತಹ ಒಂದು ವೆರೈಟಿ, ಅತ್ಯಂತ ಉತ್ತಮವಾದಂಥ ವೆರೈಟಿ NA7 ಅಂತ ಅಂದ್ಬಿಟ್ಟು. ಈ ವರ್ಷ ನಾನಾಗಲೇ ಹೇಳಿದಾಗೆ ಬರ ಪರಿಸ್ಥಿತಿಯಿಂದ ಅತ್ಯಂತ ಹೆಚ್ಚು ಫಸಲನ್ನು ನಿರೀಕ್ಷೆ ಮಾಡೋದಕ್ಕೆ ನನ್ನ ಕೈಲಿ ಆಗಿಲ್ಲ, ಅಂದರೆ ನಿರೀಕ್ಷೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಫಸಲು ಕಡಿಮೆ ಇದೆ ಈ ವರ್ಷ. ಇದು ಸಹ NA7 ಅಂತಕ್ಕಂತಹ ಒಂದು ವೆರೈಟಿಯ ಒಂದು ಬೆಟ್ಟದ ನೆಲ್ಲಿ ಗಿಡ. ಈ ಬೆಟ್ಟದ ನೆಲ್ಲಿಯಿಂದಲೂ ಸಹ ನಾವು ನನ್ನ ಒಂದು ಯಂತ್ರಗಳ ಸಹಾಯದಿಂದ ನಾನು ಯಂತ್ರಗಳನ್ನು ಅಳವಡಿಸ್ಕೊಂಡಿದ್ದೀನಿ. ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ನಾವು ಹಾಪ್ಕಾಮ್ಸ್ಗಳ ಮೂಲಕ ಮಾರಾಟವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಇದರಿಂದ ಬೀಜ ಅಂದರೆ ಪುಡಿಯನ್ನು ಸಹ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸ್ಕೊಂಡು
ಪುಡಿಯನ್ನು ಸಹ ಬೆಟ್ಟದಲ್ಲಿ ಪುಡಿಯನ್ನು ಸಹ ಮಾಡಿ ನಾನು ಮಾರಾಟವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಮೌಲ್ಯವರ್ಧಿತ ಉತ್ಪನ್ನವಾಗಿ ಹೆಚ್ಚಿನ ಆದಾಯವನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಬೆಳೆ ಈ ಒಂದು ಬೆಟ್ಟದ ನೆಲ್ಲಿ ಬೆಳೆ. ಸರ್ ಇದು ಯಾವ ಮರ ಇದೆ ಇದು? ಸರ್ ಇದು ರೋಸ್ ಆಪಲ್ ಅಂತ ಹೇಳ್ತೀವಿ, ಅಂದ್ರೆ ಕನ್ನಡದಲ್ಲಿ ಪನ್ನೀರಳೆ ಅಂತ ನಾವು ಹೇಳ್ತೀವಿ. ಓಕೆ. ಅಂದ್ರೆ ಈಗಾಗಲೇ ಫಸಲು ಮುಗಿದೋಗಿದೆ, ಓಕೆ, ಈಗ ಸೀಸನ್ ಇಲ್ಲ. ಓಕೆ. ನಮಗೆ ಇದು ಆರ್ಥಿಕವಾಗಿ ಒಳ್ಳೆ ಬೆಳೆ ಅಂದ್ರೆ ಎಲ್ಲರಿಗೂ ಒಳ್ಳೆ ಬೆಳೆನೇ. ಆದ್ರೆ ನನ್ನ ತೋಟದಲ್ಲಿ ಈ ತರದ ಒಂದು 2 ಮರಗಳನ್ನ ನಾನು ಹಾಕೊಂಡಿದ್ದೀನಿ. ಆದ್ರೆ ತಿನ್ನೋದಕ್ಕೆ ನಮಗೆ ಒಂದು ಸ್ವಲ್ಪ ಪ್ರಮಾಣದ ಸಿಗುತ್ತೆ, ತಿನ್ನೋದಕ್ಕೆ ಮಾತ್ರ. ಆದ್ರೆ ಬಹುತೇಕ ಫಸಲನ್ನ ಈ ಒಂದು ಅಳಿಲುಗಳು ಪಕ್ಷಿಗಳು ತಿಂದು ಹಾಕ್ಬಿಡ್ತವೆ, ನಮಗೆ ಉಳಿಸೋದಿಲ್ಲ. ಆದ್ರೂ ಪಕ್ಷಿಗಳಿಗೆ ಆಹಾರ ಆಗ್ಲಿ ಅಳಿಲುಗಳಿಗೆ ಆಹಾರ ಆಗ್ಲಿ ಅಂದ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೀನಿ, ಇವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಅವಲಂಬಿಸ್ಕೊಂಡಿಲ್ಲ ಆದಾಯಕ್ಕಾಗಿ. ಅವು ಒಂದು ನನ್ನ ತೋಟದಲ್ಲಿ ಇಂತಹವುಗಳು ಇರಲಿ, ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ, ತಿನ್ನೋದಕ್ಕೆ ಆಹಾರ ಸಿಗಲಿ ಅನ್ನೋ ಕಾರಣಕ್ಕಾಗಿ ನಾನು ಬಿಟ್ಬಿಟ್ಟಿದ್ದೀನಿ. ಇದರಿಂದ ನಾನು ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇಲ್ಲ. ಯಾವುದೇ ರಾಸಾಯನಿಕಗಳನ್ನ ನನ್ನ ತೋಟದಲ್ಲಿ ಬಳಸೋದಿಲ್ಲ. ಮತ್ತೆ ಉಳುಮೆ ರಹಿತ ಭೂಮಿ ಇದಾಗಿದೆ, ಯಾಕೆಂದ್ರೆ ಉಳೋದಕ್ಕೂ ಸಹ ನಾನು ಹೋಗ್ತಾ ಇಲ್ಲ. ಇದನ್ನ ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಏನು ಮಾಡ್ತೀನಿ, ಈ ಒಂದು ತರಗೆಲೆಗಳು ಬಿದ್ದಂಥ ತರಗಾಗಿರ್ಬೋದು ಅಥವಾ ಒಣ ಎಲೆಗಳು ಇವೆಲ್ಲ ಏನು ಮಾಡ್ತೀನಿ, ಒಂದು ಕಡೆ ಸಂಗ್ರಹಿಸಿ ಎಲ್ಲ ಮರದ ಬುಡಗಳಿಗೆ ನಾನು ಮುಚ್ಚಿಗೆಯಾಗಿ ಇವುಗಳನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀರನ್ನು ಹಿಡಿದಿಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಮರದ ಬೇರುಗಳಿಗೆ, ಗಿಡದ ಬೇರುಗಳಿಗೆ ಬಿಡ್ತದೆ. ಇದೆಲ್ಲ ನೋಡಿ ನೆಲ್ಲಿ ಗಿಡಗಳೇ, ಇದು ಸಹ ಬೆಟ್ಟದ ನೆಲ್ಲಿ. ನಾನು ಈಗಾಗಲೇ ಹೇಳಿದಾಗೆ NA7 ವೆರೈಟಿಯ ಒಂದು ಬೆಟ್ಟದ ನೆಲ್ಲಿ ಅತ್ಯಂತ ಸಮೃದ್ಧವಾಗಿ ಫಸಲನ್ನ ನೀಡ್ತಾ ಇದೆ. ತೋಟದಲ್ಲಿ ಒಂದು 2 ವೆರೈಟಿ ಮಾತ್ರ ಇದೆ, ಚಕಯ್ಯ ಅಂತಕ್ಕಂಥದ್ದು ಒಂದು, ಮತ್ತೆ NA7 ಅಂತ. ಬೇರೆ ವೆರೈಟಿಗಳಿದ್ದು, ಆದ್ರೆ ನನಗೆ ಆರ್ಥಿಕವಾಗಿ ಅವು ಅನುಕೂಲ ಆಗಲಿಲ್ಲ. ಹಾಗಾಗಿ ಕೆಲವು ಮರಗಳನ್ನ ನಾನು ತೆಗೆದು ಬಿಟ್ಟೆ. ಈ NA7 ಮತ್ತು ಚಕಯ್ಯ ಅಂತಕ್ಕಂಥ 2 ವೆರೈಟಿಯನ್ನ ನನ್ನ ತೋಟದಲ್ಲಿ ಕಾಯನ್ನ ಸಖತ್ತಾಗಿ ಬಿಟ್ಟಿದೆ ಸರ್. ಹೌದು ಸರ್, ಕಾಯಿನ ನಾನು ಆಪ್ಕಾಮ್ಸ್ಗಳಿಗೆ ಕಿತ್ತು ಮಾರಾಟವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಮೊದಲೆಲ್ಲ ಒಂದು ದಿನ ಬಿಟ್ಟು ದಿನ ಮಾರ್ಕೆಟ್ಗೆ ಅಂದ್ರೆ ಆಪ್ಕಾಮ್ಸ್ಗೆ ನಾನು ಮಾರಾಟ ಮಾಡ್ತಾ ಇದ್ದೆ. ಇತ್ತೀಚಿನ ವರ್ಷಗಳಲ್ಲಿ ಫಸಲು ಅಂದ್ರೆ ಮಳೆಯ ಅಭಾವದ ಕಾರಣ, ಬರಗಾಲದ ಕಾರಣದಿಂದಾಗಿ ಸ್ವಲ್ಪ ಫಸಲು ಕಡಿಮೆ ಆಗಿ, ಅಂದ್ರೆ ಮಲ್ಟಿ ಲೇಯರ್ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವಿ, ಅಂತಹ ಸಿಸ್ಟಮ್ ಅನ್ನ ನಾನು ಇಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಟೋಟಲ್ ಎಷ್ಟು ವೆರೈಟಿ ಇದೆ ಸರ್ ಇಲ್ಲಿ? ಸರ್ ನಾನಾ ತರದ ಜಾತಿಯ ಗಿಡಗಳಿದೆ ಇಲ್ಲಿ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಸಸ್ಯ ವೈವಿಧ್ಯತೆ ಅಂತಕ್ಕಂಥದ್ದು ಇಲ್ಲಿದೆ. ಅಂದ್ರೆ ಬಯೋಡೈವರ್ಸಿಟಿ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನಾನು ನಿರ್ಮಿಸ್ಕೊಂಡು ನನ್ನ ಒಂದು ನೆಮ್ಮದಿ ಮತ್ತೆ ಪ್ರಕೃತಿಗೆ ಒಂದು ಕೊಡುಗೆ ಆಗಬೇಕು ಇದು. ಯಾಕೆಂದ್ರೆ ಆಮ್ಲಜನಕದ ಕೊರತೆ ಮತ್ತೆ ಈ ವಾತಾವರಣದಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ ಈಗಾಗಲೇ ಪರಿಸರದಲ್ಲಿ. ಈ ಒಂದು ಕಲುಷಿತ ವಾತಾವರಣದಿಂದ ನಮ್ಮ ಪರಿಸರವನ್ನು ರಕ್ಷಿಸಬೇಕು ಅಂತಕ್ಕಂಥ ಒಂದು ಘನವಾದ ಉದ್ದೇಶವೂ ಸಹ ನನ್ನದಾಗಿದೆ. ಜಾಮೂನ್ ಟ್ರೀಸ್ ಅಂತ ಹೇಳ್ತೀವಿ ಇದನ್ನ. ಇದು ಒಂದೊಂದು ಮರವು ಸಹ 3 ರಿಂದ 4 ಕ್ವಿಂಟಲ್ಗಳಷ್ಟು ಹಣ್ಣನ್ನು ಕೊಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನೇ ಇವು ಹೊಂದಿವೆ. ಇಂತಹ ಒಂದು 7 ಮರಗಳು ನನ್ನ ತೋಟದಲ್ಲಿ ಇವೆ. ನಮ್ಮ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯನ್ನು ಅನುಸರಿಸಿ ಜೀವಾಮೃತವನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ವೇಸ್ಟಿ ಕಾಂಪೋಸರ್ಗಳನ್ನು ಇಲ್ಲಿ ಬಳಸಿ ನನ್ನ ಗಿಡಗಳಿಗೆ ಮೊದಲು ಹಾಕ್ಕೊಳ್ತಾ ಇದ್ದೆ. ಇತ್ತೀಚೆಗೆ ಏನು ಮಾಡಿದ್ದೀನಿ ಅಂತಂದ್ರೆ, ಈ ಅಕ್ಕಪಕ್ಕದಲ್ಲಿ ಬೇಸಿಗೆ ಕಾಲದಲ್ಲಿ ದನಗಳು ಬರ್ತವೆ. ದನಗಳು ಬಂದಾಗ ಆ ದನಗಳು ಮೇಯ್ತಾ ಇದ್ದಾಗ ಅದರ ಸಗಣಿ ಸಿಗುತ್ತೆ ನಮಗೆ. ವಿಸರ್ಜಿಸ್ತಕ್ಕಂತ ಒಂದು ಸಗಣಿ ಏನಿದೆ ಅದನ್ನ ತಂದು ಇಲ್ಲಿ ಈ ಡ್ರಮ್ಗಳಿಗೆ ಹಾಕೊಂಡು ಸ್ಲರಿಯಾಗಿ ಪರಿವರ್ತನೆ ಮಾಡಿಕೊಂಡು, ಒಂದು ಕಡೆ ಈ ಒಂದು ಜೀವಾಮೃತವನ್ನು ಮಾಡ್ಕೊಳ್ತೀನಿ, ಮತ್ತೊಂದು ಕಡೆ ಇದರ ಸ್ಲರಿಯನ್ನ ನಾನು ನನ್ನ ಗಿಡಗಳಿಗೆ ಬಳಸ್ಕೊಂಡು ಹೋಗ್ತಾ ಇದ್ದೀನಿ.